ಎಲ್ಲರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ರಿ ನಮ್ಮೂರಾಗ ಹನುಮಪ್ಪನ ಹೆಸರಿಡು ಕಾರ್ಯಕ್ರಮವನ್ನ ಮಾಡ್ತಾರ ನೋಡ್ರಿ. ಮತ್ತೆ ಹೊಳಿಗಿ ಪಲ್ಲಕ್ಕಿನ ಹೋಗಿ ತಗೊಂಡ್ಬರ್ತಾರ ನೋಡ್ರಿ. ಅದೇ ಯಾವ ರೀತಿಯಾಗಿ ಮಾಡ್ತಾರಂತ ಈ ವಿಡಿಯೋನ ಪೂರ ನೋಡ್ರಿ. ಜೈ ಶ್ರೀರಾಮ್ ರೀ. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಹನುಮಾನ್ ಜಯಂತಿ ಸಲುವಾಗಿ ನಮ್ಮೂರಾಗ ಹನುಮಪ್ಪನ ಯಾವ ರೀತಿಯಾಗಿ ಅಲಂಕಾರ ಮಾಡ್ಯಾರಂತ ನೋಡ್ರಿ. ಇವತ್ರಿ ನಾನು ತಯಾರಾಕಿಸಿಂದ ಹೊಂಟ ಬಿಟ್ಟೆ ನೋಡ್ರಿ ಹನುಮಪ್ಪನ ಗುಡಿಗೆ ಬರುತ್ತಕ ಪಾಲ್ಕಿ ಒಂದ ರೆಡಿ ಮಾಡ್ರಿ ನೋಡ್ರಿ. ಬಂದ ನಂತರ ಪಾಲ್ಕಿ ಗಟ್ಟ ಕಾಲ್ ಬಿದ್ದಕಿಸಿಂದ ನಾವ ನ್ಯಾಮಾಟ ಕೊರ್ಕೊಂಡ್ ಕಿಸಿಂದ ಹೊಳಿ ಕಡೆ ಹೋಗ್ಬೇಕಂತ ರೆಡಿ ಆದ್ವಿ ನೋಡ್ರಿ. ಅಲ್ಲಿಂದ ರೀ ನಾವು ಹೊಂಟ ಬಿಟ್ಟಿ ನೋಡ್ರಿ ಹೊಳಿ ಕಡೆ ಹೋಗುವಾಗ್ರಿ ಊರೆಲ್ಲ ಸುತ್ತಾಕಿಸಿಂದ ಹೊಳಿ ಕಡೆ ಹೋಗುದಿರ್ತೈತಿ ನೋಡ್ರಿ. ನಾವ್ರಿ ಊರೆಲ್ಲ ಸುತ್ತಾಕೋದ್ರಿ ಹನುಮಪ್ಪನ ಮತ್ತ ಶ್ರೀರಾಮನ ಧ್ಯಾನನ ಮಾಡ್ಕೋತ ಹೊಳಿ ಕಡೆ ಹೊಂಟ ಬಿಟ್ಟಿ ನೋಡ್ರಿ. ಅಂತೂರಿ ನಾವೆಲ್ಲರೂ ಕುಡಿಕಿಸಿಂದ ಹೊಳಿ ಕಡೆ ಬಂದ್ಬಿಟ್ರಿ ನೋಡ್ರಿ. ನಮ್ಮ ಊರಲ್ಲಿ ಯಾವ ಹೊಳಿ ಐತಿ ಅಂದ್ರಿ ಕೃಷ್ಣಾ ನದಿ ಐತಿ ನೋಡ್ರಿ. ಮಂಗಳಾರತಿ ಒಂದ ಮಾಡಕ ಸ್ಟಾರ್ಟ್ ಮಾಡ್ರಿ ನೋಡ್ರಿ. ಅದಕ್ಕೆ ಎಲ್ಲಾರು ಕುಡಿಕಿಸಿಂದ ಮಂಗಳಾರತಿ ಮುಗಿಸೊಂದ ನಾವು ಮಾತ್ರಿ ಊರ್ ಕಡೆ ಬರ್ಬೇಕಂತ ಬರಕತ್ತೀವಿ ನೋಡ್ರಿ. ಇವತ್ರಿ ಆಂಜನೇಯ ಸ್ವಾಮಿ ಹುಟ್ಟಿದ ದಿನ ಆಯ್ತು ನೋಡ್ರಿ. ಅದ್ರ ಸಲುವಾಗಿ ನಮ್ಮ ಊರಾಗ ಏನ್ ಮಾಡ್ತಾರ ಅಂದ್ರಿ ಆಂಜನೇಯ ಸ್ವಾಮಿಯ ಹೆಸರನ್ನ ಇಡ್ತಾರ ನೋಡ್ರಿ. ಯಾವ ಟೈಮ್ ದಾಗ ಹೆಸರು ಇಡ್ತಾರ ಅಂದ್ರಿ ಪಾಲ್ಕಿ ಹೊಳಿಗೆ ಹೋಗಿಸಿಂದ ಪೂಜೆ ಮಾಡ್ಕೊಂಡ್ ಬಂದ ನಂತರ್ರಿ ಊರಾಗ ಪಾಲ್ಕಿಯನ್ನ ಹೊಳಿ ಗುಡಿಗೆ ತಂದ ನಂತರ ಹೆಸರಿಡಕ ಸ್ಟಾರ್ಟ್ ಮಾಡಿಬಿಡ್ತಾರ ನೋಡ್ರಿ. ಪಾಲ್ಕಿಯನ್ನ ಗುಡಿ ತಕ ತಂದ ನಂತರ್ರಿ ಗುಡಿ ಒಂದ್ ರೌಂಡ್ ಹಾಕಿಸಿಂದ್ರಿ ಪಾಲ್ಕಿ ಒಳಗ ಇರುವಂತಹ ಮೂರ್ತಿ ಏನ್ರಿ ತೊಟ್ಟಿಲ್ ಕಟ್ಟಿರ್ತಾರ ಆ ತೊಟ್ಟಿಲ್ದಾಗ ಓದಿರ್ತಾರ ನೋಡ್ರಿ. ನಂತರ ಊರಿನಲ್ಲಿ ಇರುವಂತಹ ಎಲ್ಲಾ ಹೆಣ್ಮಕ್ಳು ಕುಡಿಸಿಂದ ಹೆಸರನ್ನ ಇಡ್ತಾರ ನೋಡ್ರಿ. ಈ ರೀತಿ ನೋಡ್ರಿ ಇವತ್ತಿನ ಲಾಗ್ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡ್ರಿ. ಮತ್ತೆ ಫಾಲೋ ಮಾಡೋದಂತ ಮರ್ಯಾಕ್ ಹೋಗ್ಬೇಡ್ರಿ.